ದೇಶದ ಅತಿ ದೊಡ್ಡ ನ್ಯೂಸ್ ಆಗಿರೋದು ದೆಹಲಿ ಕೆಂಪುಕೋಟೆಯಲ್ಲಿ ಆಗಿರುವಂತಹ ಬ್ಲಾಸ್ಟ್. ಹೌದು, ಯಾವಾಗಾಯಿತು? ನಿನ್ನೆ 10 ನವೆಂಬರ್ 2025. ಎಷ್ಟು ಗಂಟೆಗಾಯಿತು ಅಂದರೆ 6:52 ಸಂಜೆ ವೇಳೆಗೆ. ಎಲ್ಲಿ? ಗೇಟ್ ನಂಬರ್ 1 ಆಫ್ ರೆಡ್ ಫೋರ್ಟ್ ಕೆಂಪುಕೋಟೆಯ ಗೇಟ್ ನಂಬರ್ 1ರ ಬಳಿ, ಮೆಟ್ರೋ ಸ್ಟೇಷನ್ ಬಳಿ. ಇದು ಮುಖ್ಯ ದ್ವಾರದ 200 ಮೀಟರ್ನಿಂದ ದೂರ ಇದೆ. ಹೇಗಾಯಿತು ಬ್ಲಾಸ್ಟ್ ಅಂದರೆ, ಹ್ಯುಂಡೈ i20 ಕಾರಲ್ಲಿ, ಇದು ಹರಿಯಾಣ ರಿಜಿಸ್ಟರ್ಡ್ ಕಾರ್ ಆಗಿದ್ದು, ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಾಗ ಬ್ಲಾಸ್ಟ್ ಆಗಿರೋದು. ಹೌದು, ಇಲ್ಲಿ 8 ಜನರು ಕನ್ಫರ್ಮ್ ಆಗಿ ಡೆತ್ ಆಗಿದ್ದಾರೆ ಹಾಗೂ 20 ಜನ ಗಾಯಗೊಂಡಿದ್ದಾರೆ. 10 ನಿಮಿಷದಲ್ಲೇ ನಮ್ಮ ಫೈರ್ ಫೈಟರ್ಸು ಅಲ್ಲಿಗೆ ತಲುಪಿದ್ದಾರೆ. ಹಾಗಾದರೆ ಇಲ್ಲಿ ಯಾವ ಏಜೆನ್ಸೀಸು ಇನ್ವಾಲ್ವ್ ಆಗಿದೆ? ಡೆಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್, ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಇಂಟೆಲಿಜೆನ್ಸ್ ಬ್ಯೂರೋದವರು. ಏನು ಸಿಕ್ಕಿದೆ ಕಾರಲ್ಲಿ ಅಂದರೆ, ಸ್ಫೋಟಕ ವಸ್ತುಗಳು ಸಿಕ್ಕಿದೆ ಹಾಗೂ ಕಾರ್ ಓನರ್ ತಾರೀಕ್ ಎಂಬುವರು, ಅವರು ಪುಲ್ವಾಮಾ, ಜಮ್ಮು ಕಾಶ್ಮೀರ್ಗೆ ಬಿಲಾಂಗ್ ಆಗ್ತಾರೆ ಅಂತ ಗೊತ್ತಾಗಿದೆ. ಈ ಕಾರನ್ನು ಬಹುಬಾರಿ ಸೆಲ್ ಕೂಡ ಮಾಡಲಾಗಿದೆ, ಮಾರಾಟ ಮಾಡಲಾಗಿದೆ. ಇವರು ಮೊದಲೇ ಓನರ್ ಅಲ್ಲ. ಹಾಗೂ ಇತ್ತೀಚೆಗೆ ಪೊಲೀಸ್ ರೇಡ್ ಮಾಡಲಾಗಿತ್ತು ಫರೀದಾಬಾದ್, ಹರಿಯಾಣದಲ್ಲಿ. ಅಲ್ಲಿ ಏನು ಸಿಕ್ಕಿತ್ತು ಅಂದರೆ ಎಕ್ಸ್ಪ್ಲೋಸಿವ್ಸ್, 2900 ಕಿಲೋಗ್ರಾಂ ಅಮೋನಿಯಂ ನೈಟ್ರೇಟ್. ಇದು ಬಾಂಬ್ ಮಾಡಲು ಬಳಸುವಂಥ ಒಂದು ವಸ್ತು. ಮತ್ತು ರೈಫಲ್ಸ್ ಕೂಡ ಸಿಕ್ಕಿದೆ. ಇದನ್ನೆಲ್ಲ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಇತ್ತೀಚೆಗೆ ಒಂದು ವಿಡಿಯೋ LET ಅವರು, ಲಷ್ಕರ್ ಎ ತೈಬಾದ ಕಮಾಂಡರ್ ಸೈಫುಲ್ಲಾ ಸೈಫ್ ಅವರು ಒಂದು ವಿಡಿಯೋ ಬಿಟ್ಟಿದ್ರು. ಆ ವಿಡಿಯೋದಲ್ಲಿ ಹಫೀಜ್ ಸಯೀದ್ ಅಂದರೆ LETದ ಫೌಂಡರ್ ಅವರು ಸುಮ್ಮನೆ ಕುಳಿತಿಲ್ಲ, LET ಬಹುಬೇಗ ಭಾರತಕ್ಕೆ ಬಾಂಗ್ಲಾದ ಮೂಲಕ ಬಿಸಿ ಮುಟ್ಟಿಸುತ್ತದೆ ಅಂತ ವಿಡಿಯೋನಲ್ಲಿ ಹೇಳಿದರು. ಆ ವಿಡಿಯೋಗೂ ಇಲ್ಲಿ ಸಿಕ್ಕಿರೋ 2900 kg ಅಮೋನಿಯಂ ನೈಟ್ರೇಟ್ಗೂ ಹಾಗೂ ಡೆಲ್ಲಿಲಿ ಆಗಿರೋ ಬ್ಲಾಸ್ಟಿಗೂ ಏನೇನು ಸಂಬಂಧ ಇದೆ ಅನ್ನೋದನ್ನು ನಾವೆಲ್ಲರೂ ಕಾದು ತಿಳ್ಕೋಬೇಕು. ಹಾಗೆ ನಮ್ಮ ಕಂಡೋಲೆನ್ಸಸ್ ವಿತ್ ದೀಸ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ದೇರ್ ಲೈಫ್ಸ್. ಸೊ ಸ್ಟೇ ಅಪ್ಡೇಟೆಡ್.